ರೀತಿಯ ಒಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಒಂದು ಪ್ಯಾಟರ್ನ್. ನನಗೆ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಿ ಅಂದಾಗ ನಾನು ಫಸ್ಟ್ ಹೋಗಿ ಬುಕ್ ಓಪನ್ ಮಾಡಿ ಯಾವ ಸಾಂಗ್ ಬೇಕಂತ ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಸಾಂಗ್ ಪ್ರಕಾರ ವಾಕ್ಯ ತೆಗೋಣ ಅಂತ ಇದ್ದೆ. ಆದರೆ ಯಾವ ಸಾಂಗು ತಲೆಗೆ ಹೋಗಲಿಲ್ಲ. ಕೂತ್ಕೊಂಡೆ, ಸುಮ್ಮನೆ ಥಿಂಕ್ ಮಾಡಿದೆ ಯಾಕೆ. ಆಗ ಒಂದು ಥಾಟ್ ಬಂತು, ಸ್ತುತಿ ಆರಾಧನೆ ನಾವು ಮಾಡೋ ದೇವರಿಗೆ ಹೃದಯದಿಂದ. ಅದೇ ಟಾಪಿಕ್ ನನಗೂ ಸಿಕ್ಕಿದ್ದು, ಹಾರ್ಟ್. ನಾವು ದೇವರಿಗೆ ಸ್ತುತಿ ಆರಾಧನೆ ಮಾಡಬೇಕಂದ್ರೆ ನಾವು ಹೃದಯದಿಂದನೇ ಮಾಡಬೇಕು, ಬಾಯಿಂದ ಮಾಡೋಕ್ಕಾಗೋದಿಲ್ಲ. ಬಾಯಿಂದ ಥ್ಯಾಂಕ್ಸ್ ಹೇಳ್ಬೋದು, ಎಲ್ಲ ಮಾಡ್ತೀವಿ ನಾವು, ಆದರೆ ಒಂದು ದೇವ್ರಿಗೆ ಸ್ತುತಿ ಮಾಡಬೇಕಂದ್ರೆ ಹೃದಯದಿಂದನೇ ಮಾಡಬೇಕು. ದೇವ್ರ ಹೃದಯನ ನೋಡ್ತಾರೆ. ಆಗ ಯೋಚನೆ ಮಾಡಿದೆ, ಹೃದಯದಲ್ಲಿ ಏನಿದೆ ಅಂತ. ಹೃದಯದಲ್ಲಿ ಏನೇನೋ ಇದೆ. ದೇವ್ರು ಬಿಟ್ಟು ಬೇರೆ ಎಲ್ಲ ಇದೆ. ಯಾಕಂದರೆ ನಾನು ಯೋಚನೆ ಮಾಡಿದೆ, ಈಗ ಮರಿಯಳು ಕೂಡ ದೇವರಿಗೆ ಸ್ತುತಿ ಮಾಡಿದರು, ದಾವಿದ ಕೂಡ ಸ್ತುತಿ ಮಾಡ್ದ, ಇಸ್ರಾಯೇಲು ಕೂಡ ಸ್ತುತಿ ಮಾಡ್ತಾಯಿದ್ರು. ಆ ಸ್ತುತಿಯಲ್ಲಿ ಒಂದು ರಿಸಲ್ಟ್ ಇರ್ತಾಯಿತ್ತು, ಒಂದು ರಿಸಲ್ಟ್, ಅಲ್ಟಿಮೇಟ್ ರಿಸಲ್ಟ್. ಮರಿಯಳು ಸ್ತುತಿ ಮಾಡುವಾಗ ಎಲಿಜಬೆತಲ್ಲಿ ಹೊಟ್ಟೆಲಿದ್ದ ಸ್ನಾನಿಕ ಯೋವಾನರು ಅವರು ಡ್ಯಾನ್ಸ್ ಮಾಡಿದರು ಅಂತ ಇದೆ. ಅಥವಾ ದಾವಿದ ಸ್ತುತಿ ಮಾಡುವಾಗ ನಮ್ಮ ಸೌಲನಲ್ಲಿದ್ದ ದುರಾತ್ಮ ಬಿಟ್ಟೋಯ್ತು ಅಂತ ಇದೆ. ಇಸ್ರಾಯೇಲರು ಸ್ತುತಿ ಮಾಡುವಾಗ ಆ ಜೆರಿಕೋ ಗೋಡೆ ಬಿದ್ದಿದ್ದು ನೋಡ್ತೀವಿ, ಅಥವಾ ತುಂಬ ಎಕ್ಸಾಂಪಲ್ಸ್ಗಳಿದೆ. ಆ ರೀತಿ ನಾವು ನೋಡಿದ್ವಿ. ಆಗ ನಾನು ಯೋಚನೆ ಮಾಡಿದೆ, ನಾವೆಷ್ಟು ಸ್ತುತಿ ಮಾಡ್ತಾಯಿದ್ದೀವಿ, ಏನಾಗ್ತಾಯಿದೆ ನಮ್ಮಲ್ಲಿ? ಸ್ತುತಿ ಆಗ್ತಾಯಿದೆ ಬಾಯಿಂದ. ಯಾರೋ ಬರೆದಿದ್ದ ಹಾಡು, ಈಗ ಒಂದು ಸ್ತುತಿ ಮಾಡಬೇಕಂದ್ರೆ ನಾನು ಪುಸ್ತಕ ತೆಗೆದೆ, ನೋಡಿದೆ, ನನಗೆ ಈ ಹಾಡು ಇಷ್ಟ ಆಯಿತು, ನನಗೆ ಅನ್ನಿಸ್ತು ಈ ಹಾಡು ಇವತ್ತಿಗೆ ಹಾಡ್ಬೋದು. ಇದ್ರ ಪ್ರಕಾರ ನನಗೆ ಕೆಲವೊಂದು ವಾಕ್ಯ ಗೊತ್ತಿದೆ, ಅದು ನನ್ನ ತಲೆಯಲ್ಲಿ ಆಲ್ರೆಡಿ ಇದೆ, ಅದು ನಾನು ಲೀಡ್ ಮಾಡ್ತೀನಿ. ಸ್ತುತಿ ಆರಾಧನೆ ಆಯಿತು, ಆಮೇಲೆ ವಾಕ್ಯ ಕೇಳಿದ್ವಿ, ಪರಿವರ್ತನೆ ಇಲ್ಲ, ಹೃದಯ ಪರಿವರ್ತನೆನೇ ಇಲ್ಲ. ಆಗ ಏನು ಮಾಡೋದು ಗೊತ್ತಾಗಿಲ್ಲ. ಥಿಂಕ್ ಮಾಡ್ತಾ ಇದ್ದೆ ಕೂತ್ಕೊಂಡು, ಏನು ಮಾಡೋದು ದೇವರೇ, ಏನು ಪರಿಸ್ಥಿತಿ. ಆಗ ಸುಜ್ಞಾನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, 14-16 ಅಧ್ಯಾಯ, ನನಗೆ ಕರೆಕ್ಟಾಗಿ ವಾಕ್ಯ ಗೊತ್ತಿಲ್ಲ, ಬಟ್ ವಾಕ್ಯ ಏನಂದರೆ, ವಿಗ್ರಹ ಆರಾಧನೆ ವ್ಯಭಿಚಾರಕ್ಕೆ ಸಮಾನ ಅಂತ ಇದೆ. ವಿಗ್ರಹ ಆರಾಧನೆ, ನಾವಿವತ್ತು ಎಷ್ಟೋ ಜನಕ್ಕೆ ನೀವು ವಿಗ್ರಹಗಳನ್ನ ಇಡೋದು ತಪ್ಪು ಹಾಗೆ ಹೀಗೆಲ್ಲ ಹೇಳ್ತೀವಿ. ಆದರೆ ದೇವ್ರ ಸ್ಥಾನದಲ್ಲಿ ಇವತ್ತು ಏನೆಲ್ಲ ಇಟ್ಟಿದ್ದೀವೋ ಅದೆಲ್ಲ ವಿಗ್ರಹಗಳೇ. ಹೃದಯದಲ್ಲಿ ದೇವ್ರನ್ನ ಬಿಟ್ಟು ನಾವು ಬೇರೆ ಏನೆಲ್ಲ ಇಟ್ಟಿದ್ದೀವಿ ಅದೆಲ್ಲ ವಿಗ್ರಹಗಳೇ. ಅದೇ ಓಶೆಗ್ ಅಂತ ನೀನು ಕಟ್ಕೊಂಡಿರೋ ಮಿಂಡರ್ನೆಲ್ಲ ನೀನು ಬಿಟ್ಟು ಬಾ ಅಂತ ಇದೆ. ಹಾಗೆ ಕೇಳುವಾಗ ನನಗೆ ಬೇಜಾರಾಯಿತು, ತುಂಬ ಬೇಜಾರಾಯಿತು. ನೀನು ಕಟ್ಕೊಂಡಿರೋ ಮಿಂಡರ್ನೆಲ್ಲ ಬಿಟ್ಟು ಬಾ ಅಂತ ಇದೆ ದೇವರು. ನೀನು ಫಸ್ಟ್ ಬಿಟ್ಟು ಬಾ. ನನ್ನ ಸ್ಥಾನದಲ್ಲಿ ನೀನು ಏನೆಲ್ಲ ಇಟ್ಟಿದ್ಯಾ, ಅದು ಹಣ ಆಗಿರ್ಬೋದು, ಏನೋ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಫ್ಯಾಮಿಲಿ, ನಮ್ಮ ಬಿಸ್ನೆಸ್, ಏನೇನೋ. ಅದು ಅಲ್ಲದೆ ಅದಕ್ಕಿಂತ ದೊಡ್ಡ ವಿಗ್ರಹ ಏನು ಗೊತ್ತಾ? ನಾನೇ ಒಂದು ದೊಡ್ಡ ವಿಗ್ರಹ ಇವತ್ತು ನನ್ನ ಹೃದಯದಲ್ಲಿ. ನಾನು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗ ಅಳು ಬಂತು. ಅಂದರೆ ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಆಯಿತಾ, ನನಗೆ ಗೊತ್ತಿಲ್ಲ ನಿಮ್ಮ ಪರಿಸ್ಥಿತಿ. ನನಗೆ ಅನ್ನಿಸ್ತೇನೆಂದರೆ ದೇವ್ರನ್ನ ಪ್ರೀತಿನೇ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ಹುಡುಗಿನ ಪ್ರೀತಿ ಮಾಡ್ತೀವಂದರೆ ಒಂದು ಪ್ಯಾಷನ್ ಇದೆ, ಒಂದು ಪ್ಯಾಷನ್. ಅದು ಪ್ರೀತಿಯಲ್ಲ, ಅದೊಂದು ಲಸ್ಟ್, ಏನೂ ಅಲ್ಲ ಅದು. ಆದರೆ ಒಂದು ಪ್ಯಾಷನ್ ಇದೆ, ಅವಳೇ ಬೇಕು, ಒಂದು ಡೆಡಿಕೇಶನ್ ಇದೆ. ದೇವ್ರ ವಿಷಯದಲ್ಲಿ ಅದು ಬರ್ತಾನೆ ಇಲ್ಲ. ಆಯಿತಾ, ನಮಗೆ ದೇವ್ರ ವಿಷಯದಲ್ಲಿ ಆ ಪ್ಯಾಷನ್ ಇಲ್ಲ. ರಿಟ್ರೀಟ್, ಈಗ ನಾವು 3 ದಿನ ಧ್ಯಾನ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಎಷ್ಟು ಜನಕ್ಕೆ ನಮಗೆ ಯೇಸುಗೋಸ್ಕರ ಸಾಯಬೇಕಂತ ಒಂದು ಪ್ಯಾಷನ್ ಬಂತು. ಅಂದರೆ ಯೇಸು ಬಂದವರಿಗೆ, ಕೆಲವರು ಬಂದಿಲ್ಲ, ಆದರೆ ನಾವು ಮ್ಯಾಕ್ಸಿಮಮ್ ಇಲ್ಲಿರೋ ನಾವು ರಿಟ್ರೀಟ್ ಅಟೆಂಡ್ ಮಾಡಿದ್ವಿ. ಯೇಸುಗೋಸ್ಕರ ಸಾಯಬೇಕು ಎದ್ದಾಗ ಇಲ್ಲ, ಎಲ್ರಿಗೂ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಹೇಳ್ತಾ ಇರೋದು ಅದಿಲ್ಲ. ಹೃದಯ ಪರಿವರ್ತನೆ ಇಲ್ಲ. ಯೇಸ್ವಾಮಿ ಹೇಳ್ತಾರೆ ಸಮಾರ್ಯ ಸ್ತ್ರೀಗೆ, ನಿನ್ನ ಹೃದಯದಿಂದ ಜೀವಧಾರೆ ಹೊರಡುತ್ತೆ. ಜ್ಞಾನೋಕ್ತಿಗಳಲ್ಲೂ ಹೇಳುತ್ತೆ, ಹೃದಯನ ಕಾಪಾಡು ಜಾಗರೂಕತೆಯಿಂದ, ಜೀವಧಾರೆ ಹೊರಡುವುದಲ್ಲಿಂದ. ಇವತ್ತು ಹಾರ್ಟಲ್ಲಿ ನಾವು ಯಾರನ್ನೋ ಏನೇನೋ ಹಿಡ್ಕೊಂಡ್ಬಿಟ್ಟು ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀವಿ. ದೇವ್ರ ಮುಂದೆ ನಾಟಕ ಆಡ್ತಾ ಇದೀವಿ ಅಷ್ಟೇ, ನಾವು ಬೇರೆ ಏನಿಲ್ಲ. ಅದಕ್ಕೆ ನಮ್ಮಲ್ಲಿ ಪರಿವರ್ತನೆ ಇಲ್ಲ. ವಾಕ್ಯ ಸಿಗುತ್ತೆ ನಮಗೆ, ಒಳ್ಳೆ ಸ್ಟ್ರಾಂಗ್ ಸಾಲಿಡ್ ವಾಕ್ಯ ಸಿಗ್ತಾ ಇದೆ, ಅದು ನಮಗೆ ಸ್ವಲ್ಪ ಪವರ್ ಕೊಡುತ್ತೆ ಅಷ್ಟೇ. ಸೋಲ್ ಪವರಿಂದ ಸ್ವಲ್ಪ ನಾವು ಸರಿ ಇರ್ತೀವಿ, ಆದರೆ ಪರಿವರ್ತನೆನೇ ಇಲ್ಲ. ಸ್ತುತಿ ಆರಾಧನೆ ಒಂದು ಪ್ಯಾಟರ್ನ್. ಒಂದು ಎಕ್ಸ್ಪ್ಲೇನ್ ಮಾಡಿದ್ದು, ಹಾಡಾಡೋದು, ವಾಕ್ಯ, ಈ ರೀತಿ ಪ್ಯಾಟರ್ನ್. ಪರಿವರ್ತನೆನೇ ಇಲ್ಲ. ತಪ್ಪಂತ ಹೇಳ್ತಾ ಇಲ್ಲ, ಹೃದಯದಿಂದ ಹಾಡುವಾಗ ಪರಿವರ್ತನೆ ಇದೆ. ನಮಗೆ ಎಲ್ಲಿ ದೇವ್ರ ಮಹಿಮೆ ಅನುಭವ ಮಾಡೋಕ್ಕಾಗ್ತಾ ಇದೆ? ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಪಶ್ಚಾತ್ತಾಪ ಆಗ್ತಾ ಇದೆ? ನಮ್ಮ ವರ್ಷಿಪ್ ನಮಗೆ ಪಶ್ಚಾತ್ತಾಪ ಕರ್ಕೊಂಡೇ ಹೋಗ್ತಾ ಇಲ್ಲ.
ಪಶ್ಚಾತ್ತಾಪನೇ ಇಲ್ಲ ನಮ್ಮ ಹೃದಯದಲ್ಲಿ. ಹಾಡು ಮಾತ್ರ ಇದೆ, ಚಪ್ಪಾಳೆ ಮಾತ್ರ ಇದೆ, ಖುಷಿ ಪಡ್ತೀವಿ, ನಾವು ಆನಂದ ಪಡ್ತೀವಿ, ವಾಕ್ಯ ಕೇಳ್ತೀವಿ. ಪರಿವರ್ತನೆನೇ ಇಲ್ಲ. ಪರಿವರ್ತನೆ ಆಗ್ಬೇಕಂದ್ರೆ ಪಶ್ಚಾತ್ತಾಪ ಆಗಬೇಕು. ಎಲ್ಲಾಗ್ತಾ ಇದೆ ಪಶ್ಚಾತ್ತಾಪ? ಪಶ್ಚಾತ್ತಾಪ ಯಾಕೆ ಆಗ್ತಾ ಇಲ್ಲ? ನನ್ನ ಪ್ರಕಾರ ನಾನು ಸರಿ, ನನಗೆ ಗೊತ್ತೇ ಇಲ್ಲ ನನ್ನ ಹೃದಯದಲ್ಲಿ ವಿಗ್ರಹಗಳಿದೆ ಅಂತ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ, ಏನು ವರ್ಷಿಪ್ ಮಾಡೇನೆ? ಹಾಡು ಆಡ್ಬೋದು ಅಷ್ಟೇ. ಈಗ ಬೇಕಾದ್ರೆ ಒಂದು ಹಾಡು ತೆಗೆದ್ಬಿಟ್ಟು ಅದ್ರ ಪ್ರಕಾರ ವಾಕ್ಯ ಕೇಳ್ಬಿಟ್ಟು ಹಾಡು ಆಡ್ಬೋದು, ಖುಷಿಯಾಗಿ ಆಡ್ಬೋದು ನಾವು. ದೇವ್ರಿಗೆ ಅದು ಇಷ್ಟ ಇಲ್ಲ. ದೇವ್ರಿಗೆ ಇಷ್ಟನೇ ಇಲ್ಲ. ದೇವ್ರು ಹೃದಯ ಬಯಸ್ತಾ ಇದ್ದಾರೆ. ದೇವ್ರು ಹೃದಯ ನೋಡ್ತಾ ಇದ್ದಾರೆ. ನಾವು ಸ್ವಲ್ಪ ಸಮಯ ಏನು ಮಾಡ್ಬೇಕು ಗೊತ್ತಾ? ನಮ್ಮ ನಿಜವಾಗ್ಲೂ ದೇವ್ರ ಮುಂದೆ ನಾವು ಒಂದು ಪಶ್ಚಾತ್ತಾಪ ಪಡಬೇಕು. ನಮ್ಮ ಹೃದಯದಲ್ಲಿರೋ ವಿಗ್ರಹಗಳನ್ನ ಫಸ್ಟ್ ತೆಗಿಬೇಕು. ಆಗ ನಾವು ಯಾರೋ ಬರ್ದಿದ್ದ ಹಾಡು ನಾವು ಹಾಡಬೇಕಂತ ಇಲ್ಲ. ನನ್ನ ಹೃದಯದಿಂದ ಹಾಡು ಬರುತ್ತೆ. ದೇವ್ರಿಗೆ ನನ್ನ ಹೃದಯದಿಂದ ನಾನೇ ಸ್ತುತಿ ಮಾಡ್ತೀನಿ, ಬರುತ್ತೆ ಆಟೋಮೆಟಿಕ್ ಆಗಿ. ಹೇಗೆ ಮರಿಯಳು ಯಾವ ಪುಸ್ತಕದ ಹಾಡು ತೆಗೆದ್ಬಿಟ್ಟು ಸ್ತುತಿ ಮಾಡಿದ್ದು? ಯಾವ ಕೀರ್ತನೆ ತೆಗೆದಿದ್ದು ಮರಿಯಳು? ದಾವಿದ ಯಾವ ಪುಸ್ತಕ, ಯೋಬ ಯಾವ ಪುಸ್ತಕದಲ್ಲಿ ತೆಗೆದ್ಬಿಟ್ಟು ಓದಿದ್ದು? ಅವನ ಹೃದಯದಿಂದ ಬಂದಿದ್ದು ಆ ಸ್ತುತಿಗೀತೆಗಳು. ಯೋಬನ ಹೃದಯದಿಂದ ಬಂತು, ಮರಿಯಳ ಹೃದಯದಿಂದ ಸ್ತುತಿಗೀತೆ ಬಂತು, ದಾವಿದನ ಹೃದಯದಿಂದ ಬಂತು. ನಮ್ಮ ಹೃದಯದಿಂದ ಬರ್ತಾ ಇಲ್ಲ. ಯಾವುದೋ ಹಾಡನ್ನ ಹಾಡ್ತಾ ಇದೀವಿ ಅಷ್ಟೇ. ಅದು ಹೇಗೆ ಸ್ತುತಿ ಆಗುತ್ತೆ? ಹೇಗೆ ಅದು ವರ್ಷಿಪ್ ಆಗುತ್ತೆ? ವರ್ಷಿಪ್ ನಮ್ಮ ಲೈಫ್ ಆಗಬೇಕು. ನಾನು ಆ ವರ್ಷಿಪಿಗೆ ಯೋಗ್ಯನಾಗಿ ಬದುಕಬೇಕು. ಅದಿಲ್ಲ. ನೀವು ಯೋಚನೆ ಮಾಡಿ. ನನಗೆ ದೇವ್ರು ಹೇಳಿದಿಷ್ಟೇ. ಹಾಗಾಗಿ ಏನು ಮಾಡೋದು? ದೇವ್ರು ಏನು ಮಾಡೋದಾಗಾದ್ರೆ? ಹೇಗೆ ನಿಮಗೆ ಸ್ತುತಿ ಮಾಡೋದು? ದೇವ್ರೇನು ಬಯಸ್ತಾರೆ? ಆತ್ಮದಿಂದ ಸತ್ಯದಿಂದ ನನ್ನ ಮಕ್ಕಳು ನನಗೆ ಸ್ತುತಿ ಮಾಡಬೇಕು. ಹೇಗೆ ಮಾಡೋಕ್ಕೆ ಸಾಧ್ಯ? ನಾವು ಧ್ಯಾನದಲ್ಲಿ ನೋಡಿದ್ವಿ, ನಾವು ದೇವ್ರಿಗೆ ತಿರುಗಿಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಟ್ಟು ನಾವು ದೇವ್ರಿಗೆ ಸ್ತುತಿ ಮಾಡಿದ್ರಿ, ಅದಕ್ಕೆ ಸ್ತುತಿ ಅಂತ ಹೇಗೆ ಕರೆಯೋದು ನಾವು? ಹಂಗೂ ಇರ್ತೀವಿ, ಹಿಂಗೂ ಇರ್ತೀವಿ. ಅದು ವ್ಯಭಿಚಾರ ತಾನೆ, ಆತ್ಮಿಕವಾದ ಒಂದು ವ್ಯಭಿಚಾರ ತಾನೆ. ಆಗೊಂದು ಎಕ್ಸಾಂಪಲ್ ಸಿಕ್ತು ನನಗೆ. ಏನಂದರೆ, ಮದುವೆ ಆಗಿದೆ. ಮದುವೆ ಆದಮೇಲೆ ಮದುವೆ ಆಗೋ ಟೈಮಲ್ಲಿ ಪ್ರಾಮಿಸ್ ಮಾಡ್ತಾರೆ ಇಲ್ಲಿ ಚರ್ಚಲ್ಲಿ, ಕೈ ಇಟ್ಬಿಟ್ಟು, ನಿನ್ನ ಕಷ್ಟದಲ್ಲೂ ನಷ್ಟದಲ್ಲೂ, ನಿನ್ನ ಸುಖದಲ್ಲೂ ದುಃಖದಲ್ಲೂ ನಾನು ನಿನ್ನ ಸಂಗಡ ಇರ್ತೀನಿ ಕೊನೆಯವರೆಗೆ, ಕೊನೆ ಉಸಿರವರೆಗೆ ಅಂತ ಹೇಳಿ ಮದುವೆ ಎಲ್ಲ ಆಗಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಬೆಳಿಗ್ಗೆ ಗಂಡ ಹೊರಗೋದನು, ರಾತ್ರಿ ತನಕ ಮನೇಲಿಲ್ಲ. ಯಾರೋ ಜೊತೆ ಹೋಗೋದು. ಅವ್ನ ಪಾಸ್ಟ್ ಲೈಫಲ್ಲಿ ಎಷ್ಟೋ ಹುಡುಗಿರೆಲ್ಲ ಇರ್ತಾರಲ್ಲ, ಅವ್ರ ಜೊತೆ ಹೋಗೋದು ಸುತ್ತಾಡೋಕ್ಕೆ. ರಾತ್ರಿ ವಾಪಸ್ ಮನೆಗೆ ಬರುವಾಗ ಟೈಟಾಗಿ ಕುಡಿದು ಬರೋದು. ಮನೆಗೆ ಬಂದುಬಿಟ್ಟು ಟೈಟ್ ಕುಡ್ದಿರ್ತಾನೆ. ಹೆಂಡತಿ ಕೈ ಹಿಡ್ಕೊಂಡ್ಬಿಟ್ಟು, ಚಿನ್ನ ಮುನ್ನ ಹಾಗೆ ಹೀಗೆ ಪ್ರೀತಿ ಮಾಡೋದು. ನಿನಗೇನಿಷ್ಟ? ನಿನಗೇನು ಮಾಡಿಕೊಡ್ಲಿ? ನಾಳೆ ಎಲ್ಲಿಗೆ ಹೋಗೋಣ? ನಿನ್ನ ಆಸೆ ಏನು ಅಂತೆಲ್ಲ ಕೇಳೋದು ಟೈಟಾಗಿ. ಹೆಂಡತಿಗೆ ಬೇಜಾರಾಗುತ್ತೆ. ಪರವಾಗಿಲ್ಲ, ಮೊದಲನೇ ದಿನ ಸರಿಯಾಗ್ತಾನೆ ಗಂಡ ಅಂತ ಹೇಳಿ ಬಿಡ್ತಾಳೆ. ಹಾಗೆ ಹೆಂಡತಿ ಹೇಳ್ತಾಳೆ, ನನಗೆ ನೀನಂದರೆ ಇಷ್ಟ, ನನಗೆ ಬೇರೆ ಏನು ಬೇಡ, ನೀನು ನನ್ನ ಜೊತೆ ಇರು, ಒಂದಿನ ನನ್ನ ಜೊತೆ ಇರು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು, ನನಗೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ, ನಾನು ನೀನೆಲ್ಲರೂ ಊಟಕ್ಕೆ ಹೋಗೋಣ, ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ. ಖಂಡಿತ ನಾಳೆ ನಿನ್ನ ಕರ್ಕೊಂಡು ನಾನು ಎಲ್ಲಿಗಾರು ಹೋಗ್ತೀನಿ. ಬೆಳಿಗ್ಗೆ ಎದ್ದು ನೋಡೋ ಗಂಡ ಇಲ್ಲ. ಎಲ್ಲಿ ಗಂಡ? ಅವಳ ಜೊತೆ. ಹೆಂಡತಿಗೆ ವಿಷಯ ಗೊತ್ತಾಗುತ್ತೆ. ರಾತ್ರಿ ಮತ್ತೆ ಗಂಡ ಕುಡ್ಕೊಂಡು ಬರ್ತಾನೆ. ಮತ್ತೆ ಅದೇ, ಚಿನ್ನ ಮುನ್ನ ಹೇಗಿದ್ಯಾ? ಪರವಾಗಿಲ್ಲ. ಎರಡನೇ ದಿನ, 1 ವರ್ಷ ಆದರೂ ಗಂಡ ಚೇಂಜ್ ಆಗ್ತದೆ. ಇವತ್ತು ನಮ್ಮ ಪರಿಸ್ಥಿತಿ ಏನು ಅದೇ ಅಲ್ವಾ? ವಾಕ್ಯ ಏನು ಹೇಳುತ್ತೆ? ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಪವಿತ್ರಾತ್ಮರ ಜೊತೆ ನಾವು ಒಂದಾದ್ವಿ. ನಮಗೆ ಮದುವೆ ಆಯಿತು ಆತ್ಮಿಕವಾಗಿ, ದೇವ್ರ ಜೊತೆ, ಯೇಸು ಸ್ವಾಮಿ ಜೊತೆ ಮದುವೆ ಆಯಿತು. ನಮ್ಮ ಜೀವನ 1-2 ದಿನ ಆದರೆ ಪರವಾಗಿಲ್ಲ, 1 ವರ್ಷ 2 ವರ್ಷ ಆಯಿತು. ಯಾವ ಹೆಂಡ್ತಿ ಇರ್ತಾರೆ ಹೇಳಿ? 1 ತಿಂಗಳು 1 ವಾರನೂ ಅಡ್ಜಸ್ಟ್ ಮಾಡಲ್ಲ ಹೆಂಡ್ತಿ, ಬಿಟ್ಟು ಹೋಗ್ತಾ ಇರ್ತಾರೆ. ಯಾವನ್ ಗಂಡ? ಆದ್ರೆ ದೇವ್ರು ನಮ್ಮನ್ನು ಬಿಡ್ತಾ ಇಲ್ಲ, ಆಯ್ತಾ? ಅದು ದೇವ್ರ ಪ್ರೀತಿ. ದೇವ್ರು ನಮ್ಮಂಗೆ ಹಂಗೆ ಬಿಟ್ಟೋಗಿದ್ರೆ ನಮ್ಮ ನರಕನೇ ಗತಿ. ಬಿಟ್ಟು ಹೋಗ್ತಾ ಇಲ್ಲ ದೇವ್ರು, ಪವಿತ್ರಾತ್ಮ ನಮ್ಮನ್ನು ಬಿಡ್ತಾನೆ ಇಲ್ಲ. ಆದರೂ ಬರ್ತಾ ಇದ್ದಾರೆ. ಹೊಷನಿಗೆ ಹೇಳ್ತಾಳೆ ದೇವ್ರು, ಹೋಗಿ ನಿನ್ನ ಹೆಂಡ್ತಿನ ಕರ್ಕೊಂಬ. 1 ಸಲ 2 ಸಲ 3 ಸಲ 4 ಸಲ ಕರ್ಕೊಂಬ. ಅವ್ರು ವ್ಯಭಿಚಾರ ಮಾಡಿದ್ರೆ ಪರವಾಗಿಲ್ಲ, ಕರ್ಕೊಂಬ. ಅದ್ರ ಮುಖಾಂತರ ದೇವ್ರು ಏನು ತಿಳಿಸ್ಕೊಟ್ರು? ಅದು ನಾನು. ಅವನಿಗೆ ಕೊನೆಗೆ ಆಯಿತು, ದೇವ್ರು ನನಗೆ ಹೆಂಡ್ತಿ ಬೇಡ ಅಂತ ಅವನು ಹೇಳ್ದ. ಆದರೆ ದೇವರು ಬಿಡ್ತಾನೆ ಇಲ್ಲ. 10 ವರ್ಷ ಆದರೂ ಬಿಡಲ್ಲ ದೇವರು, ಸಾಯೋ ತನಕ ಬಿಡಲ್ಲ. ಅಷ್ಟೆಲ್ಲ ಇರುವಾಗ ನಾವು ಸುಮ್ಮನೆ ಪ್ರೈಸ್ ದ ಲಾರ್ಡ್ ಅಲ್ಲೆಲ್ಲೂ ಹೇಳಿ ನಮ್ಮ ಹೃದಯ ಚೇಂಜ್ ಆಗದೆ, ದೇವರಿಗೋಸ್ಕರ ನಾವು ಡಿಸಿಷನ್ ಮಾಡದೆ, ವಾಕ್ಯ ಕೇಳ್ಬಿಟ್ಟು ಹಾಗೆ ಹೋಗಿ ನಮಗೆ ಬೇಕಾಗಿದ್ದ ಥರ ನಾವು ಬದುಕಿದ್ರೆ ಅದನ್ನು ದೇವ್ರು ಹೆಂಗೆ ಪ್ರೈಸ್ ಅಂಡ್ ವರ್ಷಿಪ್ ಅಂತ ಕನ್ಸಿಡರ್ ಮಾಡ್ತಾರೆ? ಮಾಡೋದೇ ಇಲ್ಲ. ಸುಮ್ಮನೆ ಹಾಡು ಹೇಳ್ದಂಗೆ ಆಗುತ್ತಷ್ಟೇ. ಹಾಗಾಗಿ ನಾವು ಆ ರೀತಿ ಮಾಡೋದು ಬೇಡ.
ನಾವು ಒಂದು ಪಶ್ಚಾತ್ತಾಪ ಪಡ್ಬೇಕು. ನಿಜವಾಗ್ಲೂ ದೇವ್ರು ಸಹಾಯ ಮಾಡ್ತಾರೆ. ದೇವ್ರು ತಿಳಿಸ್ಕೊಟ್ರು, ಪಶ್ಚಾತ್ತಾಪ ಪಟ್ಟರೆ ನೀನು ಮನ್ಸು ಮಾಡಿದರೆ ನಿನ್ನ ಹೃದಯದಲ್ಲಿರೋ ಎಲ್ಲ ವಿಗ್ರಹಗಳನ್ನ ನಾನು ತೆಗಿತೀನಿ. ಫಸ್ಟ್ ಅದೇ, ಆಮೇಲೆ ಎಲ್ಲ. ಸೊ ಹಾಗಾಗಿ ಪವಿತ್ರಾತ್ಮರು ಹೇಗೆ ನಡೆಸ್ತಾರೋ ಹಾಗೆ ನಾವು ಸ್ತುತಿ ಮಾಡೋಣ. ನಾವು ಹೃದಯದಿಂದ ಸ್ತುತಿ ಮಾಡೋಣ, ಓಪನ್ ಆಗಿ ಸ್ತುತಿ ಮಾಡೋಣ. ಪವಿತ್ರಾತ್ಮರ ಪ್ರೇರಣೆಗೆ ಅನುಸಾರವಾಗಿ ಫಸ್ಟ್ ಪಶ್ಚಾತ್ತಾಪ ಆಗಬೇಕು. ಪಶ್ಚಾತ್ತಾಪ ಪಡಬೇಕಂದ್ರೆ ನಮ್ಮ ಹೃದಯ ಪರಿಸ್ಥಿತಿ ನಮಗೆ ಗೊತ್ತಾಗಬೇಕು. ಅದು ದೇವ್ರ ನಮಗೆ ಗೊತ್ತಾಗಲ್ಲ, ನಮಗೆ ಹೃದಯ ಕಾಣೋದಿಲ್ಲ. ದೇವ್ರು ತಿಳಿಸ್ಕೊಡ್ತಾರೆ, ಹೀಗೆ ತಿಳಿಸ್ಕೊಡ್ತಾ ಇರೋದು, ದೇವ್ರು ಮಾತಾಡೇ ತಿಳಿಸ್ಕೊಡ್ತಾ ಇರೋದು. ನಮ್ಮ ಹೃದಯ ಸರಿಯಿಲ್ಲ. ಇನ್ನೊಂದು ಏನಂದರೆ, ನಮಗೆ ರಿಟ್ರೀಟ್ಗಿಂತ ಮುಂಚೆ ದೇವರು ಒಂದು ವಾಗ್ದಾನ ಕೊಟ್ಟಿದ್ರು, ಅಂತರಂಗದ ಶುದ್ಧಿ, ದೇವರ ಚಲನೆ ಅನುಭವ ಮಾಡ್ಬೋದು. ಎಲ್ಲ ಇದು ಎಷ್ಟು ಚೆನ್ನಾಗಾಯ್ತು. ಅಂತರಂಗದ ಶುದ್ಧಿ ಎಲ್ಲ, ಹೃದಯನೇ ಸರಿ ಇಲ್ಲ. ಹಾಗಾಗಿ ದೇವರಿಗೆ ಅದು ಇಷ್ಟ ಇಲ್ಲ. ನಾವು ಸುಮ್ಮನೆ ಹಾಡಿ 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 ಏನೋ ಅನುಭವ ಆಗುತ್ತೆ, ಅನುಭವ ಹಾಗೆ ಆಗುತ್ತೆ. ಅಲ್ಲಿ ನಮ್ಮ ದೇವ್ರು ಹೇಳ್ಕೊಡ್ರಿ, ನಿಮ್ಗೆ ಸೋಲಿಗೆ ಅಷ್ಟು ಪವರ್ ಇದೆ, ಈ ಮನಸ್ಸಿಗೆ ಅಷ್ಟು ಪವರ್ ಇದೆ. ಅದು ಕ್ರಿಯೇಟ್ ಮಾಡುತ್ತೆ, ಒಂದು ಫೀಲಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡೋಷ್ಟು ಶಕ್ತಿ ಅದಕ್ಕಿದೆ. ನಿಜವಾದ ಪವಿತ್ರಾತ್ಮರ ಅನುಭವ, ಪ್ರೆಸೆನ್ಸ್, ಆ ಮಹಿಮೆ ಇದ್ರೆ ನಮಗೆ ಹೃದಯ ಪರಿವರ್ತನೆ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ನಾವು ಬಿದ್ದುಬಿಡ್ತೀವಿ, ಸ್ವಾಮಿ ನಾನು ಪಾಪಿ ಅಂತ. ನಾವು ಸ್ತೋತ್ರ 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 ಕೂರ್ತೀವಿ ವಾಕ್ಯಕ್ಕೆ. ಅಳು ಬರುತ್ತೆ ಸ್ವಲ್ಪ ವಾಕ್ಯ ಕೇಳುವಾಗ. ಆಮೇಲೆ ಅದೇ ಲೈಫ್, ಅದೇ ವ್ಯಭಿಚಾರದ ಲೈಫ್, ಅದೇ ವ್ಯಭಿಚಾರದ ಲೈಫ್, ವ್ಯಭಿಚಾರ ಆತ್ಮೀಕವಾದ ವ್ಯಭಿಚಾರ. ಅದು ತುಂಬ ದೇವ್ರಿಗೆ ಬೇಜಾರಾಗುತ್ತೆ. ಪಕ್ಕದ ಮನೆ ಗಂಡ ಏನೋ ಮಾಡಿದ್ರೆ ಪರವಾಗಿರಲಿಲ್ಲ, ಕಟ್ಕೊಂಡಿರೋನೆ ಹಂಗೆ ಮಾಡಿದ್ರೆ. ಅದಕ್ಕಿಂತ ಮದುವೆ ಆಗದಿರೋದೇ ಒಳ್ಳೇದಿತ್ತಲ್ವ. ಏನಾದ್ರು ಮಾಡ್ಕೊಂಡು ನೀನು ಯಾವ ಹುಡುಗಿ ಜೊತೆ ಬೇಕಾದ್ರು ಹೋಗು, ಏನು ಬೇಕಾದ್ರು ಮಾಡು, ಎಂಜಾಯ್ ಮಾಡು. ನಿನಗೆ ಯಾರು ಕೇಳ್ತಾರೆ? ಈಗ ನೀನು ಮದುವೆ ಆಗಿದ್ಯಾ, ಪ್ರಾಮಿಸ್ ಮಾಡಿದ್ಯಾ ನನ್ನ ಜೊತೆ ಇರ್ತೀಯ ಅಂತ. ಮದುವೆ ಆದಮೇಲೂ ನೀನು ಚೇಂಜ್ ಆಗ್ತಿಲ್ಲ ಅಂದರೆ, ಹಾಗಾಗಿ ನಾವು ಕಣ್ಣುಗಳನ್ನು ಮುಚ್ಚೋಣ, ನಾವು ಧ್ಯಾನ ಮಾಡೋಣ, ಸುಮ್ಮನೆ ಇರೋಣ ಸ್ವಲ್ಪ ಹೊತ್ತು, ಪವಿತ್ರಾತ್ಮರಿಗೆ ಬಿಟ್ಕೊಡೋಣ, ಸುಮ್ಮನೆ ಯೋಚನೆ ಮಾಡೋಣ, ಕೇಳಿದನ್ನು ಯೋಚನೆ ಮಾಡೋಣ, ಹೃದಯನ ನೋಡೋಣ. ನಮಗೆ ಕಾಣಿಸಲ್ಲ ಆಯಿತಾ, ನಮ್ಮ ಮನಸ್ಸು ಮಂಕಾಗಿದೆ. ರೋಮ 1:21 ವಾಕ್ಯ ಹೇಳಿದೆ, ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ, ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ವ್ಯರ್ಥ ಆಲೋಚನೆಗಳು, ದೇವ್ರನ್ನ ಬಿಟ್ಟು ಬೇರೆ ಎಲ್ಲ ಆಲೋಚನೆ ಮಾಡ್ತೀವಿ. ಮನಸ್ಸು ಮಂಕ್ ಆಗದೆ ಆಮೇಲೆ ಸೈತಾನ ನಂಗೆ ಹೇಳ್ತೀವಿ, ಸೈತಾನ ಮಂಕ್ ಮಾಡಿದ್ದು ಅವನು ತರ್ತಾನೆ, ತಗೊಂಡಿದ್ದೇರು ನಾನೇ. ಹಾಗಾಗಿ ದೇವ್ರ ಹತ್ರ ಕೇಳೋಣ ನಾವು, ದೇವರೇ ನಮಗೆ ತೋರಿಸ್ಕೊಡಿ, ನಿನ್ನ ಬಿಟ್ಟು ನನ್ನ ಹೃದಯದಲ್ಲಿ ಬೇರೆ ಏನೆಲ್ಲ ಇದೆ ತೋರಿಸ್ಕೊಡಿ ದೇವ್ರೆ. ಇವತ್ತು ತೆಗ್ದು ಹಾಕ್ಬೇಕಷ್ಟೇ. ತೆಗ್ದು ಹಾಕ್ದಾಗ ನಮ್ಮ ಹೃದಯದಿಂದ ಮರೆಯಲಾಗಿ ಸ್ತುತಿ ಆಟೋಮೆಟಿಕ್ ಬರ್ತಾ ಇರುತ್ತೆ, ನಿಲ್ಸೋಕ್ಕಾಗೋದೇ ಇಲ್ಲ. ಅದು ಹೋಗ್ತಾ ಇರುತ್ತೆ ಫ್ಲೋ. ಆಗ ಪಕ್ಕದಲ್ಲಿ ಒಂದು ಡೆಲಿವರೆನ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನನ್ನಲ್ಲೊಂದು ಡೆಲಿವರೆನ್ಸ್ ಆಗುತ್ತೆ. ದೇವರ ಮಹಿಮೆ ಅನುಭವ ಮಾಡ್ಬೋದು, ಒಂದು ಟ್ರೂ ಜಾಯ್ ಅನುಭವ ಮಾಡ್ಬೋದು, ಸ್ಯಾಟಿಸ್ಫ್ಯಾಕ್ಷನ್, ಪೀಸ್, ದೇವರ ಪ್ರಸನ್ನತೆ ಅನುಭವ ಆಗುತ್ತೆ ನಮಗೆ. ಅದಾಗಬೇಕು, ಪವಿತ್ರಾತ್ಮರಿಂದ ಬಂದಂತಹ ಅನುಭವ ಆಗಬೇಕು ನಮಗೆ. ಈ ಸೋಲಿಂದ ಬಂದಿದ್ದು ಬೇಡ. ಕ್ಷಮೆ ಕೇಳೋಣ ದೇವ್ರ ಹತ್ರ, ಪಶ್ಚಾತ್ತಾಪ ಪಡೋಣ. ನಿಮಗೆ ನಿಂತ್ಕೊಬೇಕಾದ್ರೆ ನಿಂತ್ಕೊಬೋದು, ಕೂರ್ಬೇಕಾದ್ರೆ ಕೂತ್ಕೊಬೋದು, ಮೊಣಕಾಲ ಹಾಕ್ಬೇಕಂದ್ರೆ ಹಾಕಿ. ಪವಿತ್ರಾತ್ಮರ ಪ್ರೇರಣೆಗನುಸಾರವಾಗಿ ನಡೀರಿ. ಪವಿತ್ರಾತ್ಮರು ಏನು ಹೇಳ್ತಾರೆ ಅದನ್ನು ಮಾಡಿ. ಕೇಳಿ ದೇವರಿಗೆ. ಇವತ್ತು ವಾಕ್ಯ ಕೇಳಬೇಕು, ನಮ್ಮ ಹೃದಯ ಸರಿ ಆಗಬೇಕು, ಫಲವತ್ತಾದ ಭೂಮಿ ಆಗಬೇಕು. ಆಗ ಫಲ ನಾವು ಕೊಡ್ತೀವಿ. ದೇವ್ರ ವಾಕ್ಯ ನಡೆಯುತ್ತೆ, ಸುಳ್ಳಲ್ಲ ಅದು. ಪವಿತ್ರಾತ್ಮನ ಕೆಲಸ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮ ನಮಗೆ ತೋರಿಸ್ಕೊಡಿ. ಪವಿತ್ರಾತ್ಮ ನಮ್ಮಿಂದ ಆಗೋದಿಲ್ಲ ಇದು. ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರ ಎಷ್ಟೋ ವಿಗ್ರಹಗಳು ಈಗಲೂ ಇದೆ ಅಪ್ಪ. ನಾನೇ ಒಂದು ದೊಡ್ಡ ವಿಗ್ರಹ. ನಾನು ಎದ್ದಾಗದಿಂದ ರಾತ್ರಿ ಮಲಗೋ ತನಕ ನಾನು ನನಗೇನು ಬೇಕು, ನಾನು ಏನು ಹಾಕಬೇಕು, ನಾನು ಏನು ತಿನ್ನಬೇಕು, ನಾನು ಎಲ್ಲಿಗೆ ಹೋಗ್ಬೇಕು, ಇಂಥದ್ದೇ ಆಲೋಚನೆಗಳು. ಇದನ್ನೆಲ್ಲ ಹಿಡ್ಕೊಂಡು ಬೇರೆ ವಿಗ್ರಹಗಳನ್ನ ಏನು ಪ್ರಯೋಜನ? ಅದೆಲ್ಲ ದೇವ್ರಿಗೆ ಬೇಡ. ದೇವ್ರು ಹೇಳ್ತಾರೆ, ನಾನು ಬಯಸೋದು ನಿನ್ನ ಹೃದಯನ ಕಾಪಾಡು ಜಾಗರೂಕತೆಯಿಂದ. ಜೀವಧಾರೆ ಹೊರಡುವುದು ಅಲ್ಲಿಂದ. ಅದು ಹೊರಡುತ್ತೆ, ಹೊನಲಾಗಿ ಹೊರಡುತ್ತೆ. ಅದು ಅಲ್ಲಿಂದ ಹೊರಟಾಗ ಇನ್ನೊಬ್ಬರಿಗೆ ಅದು ಜೀವ ಕೊಡುತ್ತೆ. ಅಪ್ಪ ನಮಗೆ ಸಹಾಯ ಮಾಡಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಯೇಸುವೇ ಸಹಾಯ ಮಾಡಿ ಅಪ್ಪ. ಈ ಸಮಯದಲ್ಲಿ ಅಪ್ಪ ನೀವೇ ನಮ್ಮ ಜೊತೆ ಮಾತನಾಡ್ತಾ ಇದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿಮಗೆ ಮೋಸ ಮಾಡ್ತಾ ಇದ್ದೀವಪ್ಪ ನಾವು.
ಆತ್ಮೀಕವಾದ ಒಂದು ವ್ಯಭಿಚಾರ ನಾವು ಮಾಡ್ತಾ ಇದ್ದೀವಪ್ಪ, ನಿಮಗೆ ದ್ರೋಹ ಮಾಡ್ತಾ ಇದ್ದೀವಪ್ಪ, ನಿಮ್ಮ ಮನಸ್ಸಿಗೆ ನಾವು ಗಾಯ ಮಾಡ್ತಾ ಇದ್ದೀವಿ. ಕ್ಷಮಿಸಿ ಅಪ್ಪ, ಒಂದು ನಿಜವಾದ ಪಶ್ಚಾತ್ತಾಪ ಉಂಟಾಗಲಿ ಅಪ್ಪ. ತೋರಿಸ್ಕೊಡಿ ಅಪ್ಪ, ನಮ್ಮ ಹೃದಯದಲ್ಲಿ ಇರುವಂಥ ಎಲ್ಲ ಬೇಡದಂಥ ಎಲ್ಲವನ್ನು ತೋರಿಸ್ಕೊಡಿ ಅಪ್ಪ. ನೀವು ಮಾತ್ರ ಬೇಕು ಅಪ್ಪ. ಈ ಹೃದಯದಲ್ಲಿ ನಿಮಗೆ ಮಾತ್ರ ಸ್ಥಾನ ಇರಬೇಕು. ನೀವು ಮಾತ್ರ ಒಂದು ಪ್ಯಾಷನೇಟ್ ಲವ್ ನಮಗೆ ಬೇಕು, ಒಂದು ಡೆಡಿಕೇಟೆಡ್ ಲವ್. ನಿಮ್ಮನ್ನು ಮಾತ್ರ ನಾವು ಆರಾಧಿಸಬೇಕು ನಮ್ಮ ಹೃದಯದಲ್ಲಿ. ನೀವು ಯಾರು, ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಸ್ವಭಾವಗಳು, ನಿಮ್ಮ ಅನುಭವಗಳು, ನೀವು ನನಗಾಗಿ ಮಾಡಿದಂಥ ಇಂಥ ಕಾರ್ಯಗಳು ಎಷ್ಟೋ ಇದೆ ಅಪ್ಪ. ಅದನ್ನೆಲ್ಲ ನಾವು ನೋಡುವಂತೆ ಆಗಲಿ ಅಪ್ಪ. ನೀವು ನನಗಾಗಿ ಇಟ್ಟಂಥ ಎಲ್ಲ ಆಶೀರ್ವಾದಗಳು, ಆತ್ಮೀಕವಾದ ಆಶೀರ್ವಾದಗಳು ಎಷ್ಟೋ ಇದೆ, ಅದನ್ನು ನಾವು ನೋಡಬೇಕು. ದೇವರು ತೋರಿಸ್ಕೊಡೋಕ್ಕೆ ರೆಡಿ ಇದ್ದಾರೆ. ನಾನು ಮನಸ್ಸು ಮಾಡಬೇಕು. ಹೃದಯ ಹೇಳ್ತಾರೆ, ಆ ಹೃದಯ ನನಗೆ ಕೊಡು, ಹೃದಯ ನನಗೆ ಕೊಡು, ನಾನು ಅದನ್ನು ಚೇಂಜ್ ಮಾಡ್ತೀನಿ. ಮನಸ್ಸು ಮಾಡು. ಇದು ಆಟೋಮೆಟಿಕ್ ಆಗೋದಿಲ್ಲ. ಅಂತರಂಗದ ಶುದ್ಧಿ ಆಟೋಮೆಟಿಕ್ ಆಗೋದಿಲ್ಲ. ಇದು ನಾನು ಮನಸ್ಸು ಮಾಡಬೇಕು. ನನಗೆ ಮನಸ್ಸಿರಬೇಕು. ನನ್ನಲ್ಲಿರುವಂಥ ವಿಗ್ರಹಗಳನ್ನು ತೆಗೆದು ಹಾಕಲಿಕ್ಕೆ ನನಗೆ ಮನಸ್ಸು ಇರಬೇಕು. ದೇವರು ಇಸ್ರಾಯೇಲಿಗೆ ಅದೇ ಹೇಳಿದ್ದು, ನೀವು ಫಸ್ಟ್ ಅದನ್ನು ತೆಗೆದು ಹಾಕಿ, ಆಗ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನಾನು ಬಂದು ಎಸೆಯೋದಿಲ್ಲ, ಯಾಕಂದ್ರೆ ಅದು ನೀವು ತಂದಿಟ್ಟಿದ್ದು. ನಾನು ಹಿಡಕ್ಕೂ ಹೇಳಿಲ್ಲ, ನಿಮಗೆ ಏನು ಮಾಡೋಕ್ಕೆ ಹೇಳಿಲ್ಲ, ನೀವಾಗಿ ತಂದಿಟ್ಕೊಂಡಿದ್ದು. ಈಗ ನೀನಾಗಿ ಎಸಿ. ನಿನಗೆ ನಾನು ಅಷ್ಟೊಂದು ಬುದ್ಧಿ ಕೊಟ್ಟಿದ್ದೀನಿ, ಶಕ್ತಿ ಸಾಮರ್ಥ್ಯ ನಿನಗಿದೆ, ಫ್ರೀ ವಿಲ್ ಇದೆ. ಪಶ್ಚಾತ್ತಾಪ ಬೇಕು ನಮಗೆ, ನಿಜವಾದ ಪಶ್ಚಾತ್ತಾಪ ಬೇಕು. ಒಂದು ಫೀಲಿಂಗ್ಸ್ ಪಶ್ಚಾತ್ತಾಪ ಬೇಡ, ಪಶ್ಚಾತ್ತಾಪ, ನಿಜವಾದ ಪಶ್ಚಾತ್ತಾಪ, ಸಂಪೂರ್ಣವಾಗಿ ದೇವರ ಕಡೆ ತಿರುಗುವಂಥ ಆ ಒಂದು ಪಶ್ಚಾತ್ತಾಪ ನಮಗೆ ಬೇಕು. ಆತನತ್ತ ತಿರುಗಿದ ಮುಖ ಅರಳುವುದು ಅನುಭವ ನಮಗೆ ಬೇಕು. ನಾವು ಬಯಸೋಣ, ಅದು ಅರಳಬೇಕಂದ್ರೆ ಫಸ್ಟ್ ಇಲ್ಲಿರೋದೆಲ್ಲ ತೆಗೆದುಹಾಕಬೇಕು. ಅನುಭವ ಬೇಕು, ಅರಳಿದ ಅನುಭವ, ಬೆಳಕಿನ ಅನುಭವ, ಮಹಿಮೆಯ ಅನುಭವ, ಪ್ರೀತಿಯ ಅನುಭವ, ಕರುಣೆಯ ಅನುಭವ, ಆ ನಿತ್ಯತೆ ಅನುಭವ, ನೀತಿವಂತಿಕೆ, ಏನೆಲ್ಲ ಕೊಟ್ಟಿದ್ದಾರೆ ದೇವರು. ಅಯ್ಯೋ, ಎಷ್ಟು ಎಲ್ಲ ಕೊಟ್ಟಿದ್ದಾರೆ ದೇವರು ನನಗೋಸ್ಕರ. ಒಂದೂ ಕಾಣ್ತಾ ಇಲ್ಲ ನಮಗೆ. ಬುದ್ಧಿಯಲ್ಲಿ ಎಷ್ಟೋ ಇದೆ, ಒಂದೂ ಕಾಣ್ತಾ ಇಲ್ಲ. ದೇವರೇ ಕ್ಷಮಿಸಪ್ಪ ಅಪ್ಪ, ಸಹಾಯ ಮಾಡುವಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೇಲೂಯಾ. ಯೇಸುವೇ ಸಹಾಯ ಮಾಡಿ ಪವಿತ್ರಾತ್ಮರೇ, ನಿಮ್ಮ ಪ್ರೇರಣೆಗೆ ಅನುಸಾರವಾಗಿ ಅಪ್ಪ ಈ ಪ್ರಾರ್ಥನೆ ನಡೆಯಲಿ ಅಪ್ಪ. ನಮ್ಮ ಅಂತರಂಗದ ಶುದ್ಧೀಕರಣವಾಗಲಿ ಅಪ್ಪ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್. ಹಾಲೇಲೂಯಾ. ಯೇಸುವೇ ಸ್ತೋತ್ರ, ವಂದನೆ. ನೀವು ಬೇಕಪ್ಪ, ನೀವು ಮಾತ್ರ ಬೇಕಪ್ಪ. ಹೃದಯದಲ್ಲಿ ನೀವು ಮಾತ್ರ ಇರಬೇಕಪ್ಪ. ಬೇರೆದೆಲ್ಲ ಬೇಡಪ್ಪ, ತೆಗೆದು ಹಾಕಲು ಸಹಾಯ ಮಾಡಿಯಪ್ಪ. ಅದೆಲ್ಲ ನಾಶವಾಗಿ ಹೋಗಲಿ ಅಪ್ಪ, ಸಹಾಯ ಮಾಡಿ. ಇನ್ನೊಂದು ಕೆಲವೊಂದ್ಸಲ ಹೇಳ್ತೀವಿ, ನಾನೆಲ್ಲ ಬಿಟ್ಟಿದ್ದೀನಿ, ಆದರೆ ನೆನಪು ಬರ್ತಾ ಇರುತ್ತೆ. ಆ ನೆನಪು ಬರೋದು ಅಂದರೆ ಅದು ಇನ್ನೂ ಒಳಗಡೆ ಇದೆ. ಮದುವೆ ಆದಮೇಲೆ ಹೆಂಡತಿಗೆ ಆ ಹಳೆ ಹುಡುಗಿ ನನಗೆ ನೆನಪು ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದು ಅರ್ಥ ಏನು? ಹೃದಯದಲ್ಲಿ ಇನ್ನೂ ಆ ಹೆಂಡತಿ ಇದ್ದಾಳೆ, ಆ ಹಳೆ ಹುಡುಗಿ ಇನ್ನೂ ಇದ್ದಾಳೆ, ಅದೇ ಅರ್ಥ. ಬಿಟ್ಟು ಬಂದಿಲ್ಲ. ಹಾಗಾದರೆ ಮನಸ್ಸಲ್ಲಿ ಬಿಟ್ಟು ಬಂದಿರ್ಬೋದು, ಶಾರೀರಿಕವಾಗಿ ಬಿಟ್ಟು ಬಂದಿರ್ಬೋದು, ಹೃದಯದಲ್ಲಿ ಬಿಟ್ಟಿಲ್ಲ ಅಂತಲೇ ಅರ್ಥ. ಬರಬಾರ್ದು ನೆನಪು ಒಂದೇ ಬರಬೇಕು. ಯೇಸು ಮಾತ್ರ, ಶಿಲುಬೆ ಮಾತ್ರ ನೆನಪು ಬರಬೇಕು. ಅದು ಹೆಂಗೆ ನೆನಪು ಬರುತ್ತೆ? ಅದು ಹೆಂಗೆ ಮತ್ತೆ ಆಸೆಗಳು ಬರುತ್ತೆ? ಸಾಧ್ಯನೇ ಇಲ್ಲ. ಹಾಗಾದರೆ ಪಶ್ಚಾತ್ತಾಪ ಆಗಿಲ್ಲ, ನಿಜವಾಗ್ಲೂ ಪಶ್ಚಾತ್ತಾಪ ಆಗೇ ಇಲ್ಲ. ಅದು ಸುಮ್ಮನೆ ಒಂದು ಮಾನಸಿಕವಾದ ಪಶ್ಚಾತ್ತಾಪ ಅಷ್ಟೇ. ಪವಿತ್ರಾತ್ಮರೇ ಸಹಾಯ ಮಾಡಿಯಪ್ಪ. ನಾವು ಅಕ್ಸೆಪ್ಟ್ ಮಾಡ್ತೇವಪ್ಪ, ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೇವೆ. ನಾವು ಪಾಪಿಗಳಪ್ಪ, ನಿಮ್ಮ ವಿರುದ್ಧ ನಾವು ಹೋಗಿದ್ದೇವಪ್ಪ, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವಪ್ಪ. ಸಹಾಯ ಮಾಡಿ ಪವಿತ್ರಾತ್ಮ. ನಿಮಗೆ ನೋಯಿಸಿದ್ದೇವೆ, ನಿಮ್ಮನ್ನು ಕುಂದಿಸಿದ್ದೇವಪ್ಪ. ನಮಗೆ ಆ ಒಂದು ಹೊಸ ಚೈತನ್ಯ ಬೇಕು ಅಪ್ಪ, ನವ ಚೈತನ್ಯ ಬೇಕು ಅಪ್ಪ. ಶಕ್ತಿ ಕೊಡಿ, ಬಲ ಕೊಡಿ, ನಮ್ಮ ಹೃದಯದಲ್ಲಿರುವುದೆಲ್ಲ ತೆಗೆದು ಹಾಕಿ ಅಪ್ಪ. ಸಹಾಯ ಮಾಡಿ, ನಮಗೆ ಆಸೆ ಇದೆ ಅಪ್ಪ, ಸಹಾಯ ಮಾಡಿ ಪವಿತ್ರಾತ್ಮರೇ. ಹಾಲೆಲೂಯಾ. ಯೇಸುವೇ ಹಾಲೆಲೂಯಾ. ಅಪ್ಪ ಸಹಾಯ ಮಾಡಿ ಅಪ್ಪ, ನಿಮ್ಮ ಪ್ರಸನ್ನತೆ ತನ್ನಿ ಅಪ್ಪ. ಇಲ್ಲಿ ಅಪ್ಪ ನಿಮ್ಮ ಮುಂದೆ ನಿಂತಾಗ ಅಪ್ಪ ನಮಗೆ ಮನವರಿಕೆ ಆಗ್ತದೆ ಅಪ್ಪ ನಮ್ಮ ಪರಿಸ್ಥಿತಿ ಅಪ್ಪ. ಆ ನಿಮ್ಮ ಪರಿಶುದ್ಧತೆಯನ್ನು ನಮಗೆ ತೋರಿಸ್ಕೊಡಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಹೃದಯ ನಾವು ನೋಡುವಂತೆ ಆಗಲಿ ಅಪ್ಪ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಗುಡ್ನೆಸ್ ಆಫ್ ಗಾಡ್ ಲೀಡ್ಸ್ ಟು ರಿಪೆಂಟೆನ್ಸ್. ದೇವರ ಒಂದು ಒಳಿತು ನಮಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಆ ದೇವರ ಒಳಿತು ನಾವು ನೋಡಬೇಕು. ಅದು ಯೇಸು ಕ್ರಿಸ್ತರು, ಶಿಲುಬೆ ಮೇಲಿರುವ ಯೇಸು ಕ್ರಿಸ್ತರು. ಅದನ್ನು ನೋಡೋಣ.
ಶಿಲುಬೆ ಮೇಲೆ ನೋಡೋಣ ನಾವಿನ್ನು ಪಾಪಿಗಳಾಗಿರುವಾಗಲೇ ನಮಗೋಸ್ಕರ ಯೇಸು ಪ್ರಾಣತ್ಯಾಗ ಮಾಡಿದರು. ನಾನಿಂಥ ದುಷ್ಕೃತ್ಯಗಳನ್ನು ಮಾಡುತ್ತಿರುವಾಗಲೇ ಯೇಸು ನನಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದು. ಅದನ್ನು ನಾವು ನಂಬಬೇಕು, ಅದನ್ನು ನಾವು ನೋಡಬೇಕು ವಿಶ್ವಾಸದಿಂದ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್. ಹಾಲೆಲೂಯಾ, ಯೇಸುವೇ ಸಹಾಯ ಮಾಡಿಯಪ್ಪ, ಸಹಾಯ ಮಾಡಿಯಪ್ಪ. ನಮ್ಮಿಂದ ಏನು ಸಾಧ್ಯವಿಲ್ಲಪ್ಪ, ನಮ್ಮಿಂದ ಏನು ಸಾಧ್ಯವಿಲ್ಲಪ್ಪ, ನಮ್ಮಿಂದ ಏನು ಸಾಧ್ಯವಿಲ್ಲಪ್ಪ. ನಮ್ಮಿಂದ ಸಾಧ್ಯವಿರೋದು ಒಂದೇ, ಅದು ಪಾಪ ಮಾತ್ರಪ್ಪ. ಪಾಪ ಮಾಡಲಿಕ್ಕೆ ಮಾತ್ರ ನಮಗೆ ಸಾಧ್ಯವಿದೆ ಅಪ್ಪ. ಎಸ್ ಲಾರ್ಡ್, ನಾವು ಪಾಪಿಗಳಪ್ಪ, ನಮ್ಮನ್ನು ಕ್ಷಮಿಸಿಯಪ್ಪ. ನಮ್ಮನ್ನು ಮತ್ತೆ ನಿಮ್ಮ ಕಡೆಗೆ ಬರುವಂತೆ ಮಾಡಿಯಪ್ಪ. ಅಪ್ಪ ಸಹಾಯ ಮಾಡಿಯಪ್ಪ. ಒಂದು ಪಶ್ಚಾತ್ತಾಪ ನಮ್ಮಲ್ಲಿ ಉಂಟಾಗಲಿಯಪ್ಪ. ತೋರಿಸ್ಕೊಡಿಯಪ್ಪ, ನಮ್ಮ ಹೃದಯದಲ್ಲಿ ಇನ್ನು ಏನೆಲ್ಲ ಆ ಗಲೀಜುತನ ಇದೆ ಅದನ್ನು ತೋರಿಸ್ಕೊಡಿಯಪ್ಪ, ತೋರಿಸ್ಕೊಡಿಯಪ್ಪ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮರೇ, ನಿಮ್ಮ ಸಹಾಯವಿಲ್ಲದೆ ನಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗಲು ಸಾಧ್ಯವೇ ಇಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ದೇವರ ಕಡೆಗೆ ತಿರುಗಿಸುವುದು ಪವಿತ್ರಾತ್ಮರೇ ನೀವೇ ಆಗಿದ್ದೀರಪ್ಪ. ನಮ್ಮ ಹೃದಯದಲ್ಲಿ ಕ್ರಿಸ್ತ ಯೇಸುವಿನ ಪ್ರೀತಿಯನ್ನು ಪ್ರಕಟಿಸಿಕೊಡುವವರು ನೀವೇ ಆಗಿದ್ದೀರಿ ಪವಿತ್ರಾತ್ಮರೇ. ಇವತ್ತು ನಿಮ್ಮನ್ನೇ ಬಿಟ್ಟು ನಾವು ಬದುಕ್ತಾ ಇದ್ದೇವಪ್ಪ. ಗೊತ್ತಿಲ್ಲದ ಹಾಗೆ ಅಪ್ಪ, ಒಂದು ಮೂಢ ನಂಬಿಕೆಯಲ್ಲಿ ನಾವಿದ್ದೇವಪ್ಪ, ಅವಿಶ್ವಾಸದಲ್ಲಿ ನಾವಿದ್ದೇವಪ್ಪ. ಪವಿತ್ರಾತ್ಮರೇ, ನೀವು ತಿಳಿಸಿಕೊಡ್ತಾ ಇದ್ದೀರಾ, ನೀವು ಬೆಗ್ ಮಾಡ್ತಾ ಇದ್ದೀರಾ, ನೀವು ಕೇಳ್ಕೊಳ್ತಾ ಇದ್ದೀರಾ, ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಈ ಕಡೆ ತಿರುಗಿ ನೀವು ಹೋಗುತ್ತಿರುವಂಥ ದಾರಿ ನಾಶದ ದಾರಿ. ನೀವು ಹೀಗೆ ಮುಂದೆ ಹೋದ್ರೆ ನೀವು ನಾಶವಾಗ್ತೀರಾ. ನೀವು ದೇವರಲ್ಲಿ ಇದ್ದೀರಂತ ನೀವು ತಿಳ್ಕೊಂಡು ಹಿಂಗೆ ಹೋದ್ರೆ ನೀವು ನಾಶವಾಗ್ತೀರಾ. ಅದು ಇಷ್ಟ ಇಲ್ಲ. ಈ ಕಡೆ ತಿರುಗಿ ನನ್ನನ್ನು ನೋಡಿ, ಶಿಲುಬೆಯನ್ನ ನೋಡಿ, ದೇವರನ್ನ ನೋಡಿ ಅಂತ ಪವಿತ್ರಾತ್ಮರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ಬೆಗ್ ಮಾಡ್ತಾ ಇದ್ದಾರೆ. ಯಾವ ಗಂಡ ಹೆಂಡತಿ ತಾನೇ ಈ ರೀತಿ ಮಾಡ್ತಾರೆ? ಯಾರು ಮಾಡಲ್ಲ ಆಯ್ತಾ? ಲೋಕದಲ್ಲಿರುವ ಯಾರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಒಂದು ವಾರದಲ್ಲೇ ಡಿವೋರ್ಸ್ ಕೊಟ್ಟು ಹೋಗ್ತಾರೆ. ಆದರೆ ದೇವರು ನೋಡಿ, ದೇವರ ಹೃದಯ ನೋಡಿ. ಅಯ್ಯೋ, ಅವರ ಹೃದಯವನ್ನು ಗಮನಿಸಿ ಎಷ್ಟು ಬೆಗ್ ಮಾಡ್ತಾ ಇದ್ದಾರೆ. ಎಂಥ ಪ್ರೀತಿಯಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ ಅಪ್ಪ. ಅಪ್ಪ 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 ಸ್ತೋತ್ರಪ್ಪ. ಇದು ನೀವೇ ನಿಯೋಜಿಸಿದ ದಿನವಪ್ಪ, ನನಗಾಗಿ ಕೊಟ್ಟಂಥ ದಿನವಪ್ಪ. ನೀವು ನಮ್ಮ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತಿರೋದು ನಾನು ಪಶ್ಚಾತ್ತಾಪ ಪಟ್ಟು ನಿಮ್ಮ ಕಡೆಗೆ ತಿರುಗಬೇಕೆಂದಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಒಂದು ವೇಳೆ ಯೇಸು ಎಲ್ಲರೂ ಬಂದಿದ್ದರೆ ನಮ್ಮ ಪರಿಸ್ಥಿತಿ ಏನೋ ಗೊತ್ತಾಗ್ತಿಲ್ಲ, ಆದರೆ ದೇವ್ರು ನಮಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಒನ್ ಮೋರ್ ಚಾನ್ಸ್ ಅಂತ ಹೇಳಿ ಈಗಾಗಲೇ ಎಷ್ಟೋ ಚಾನ್ಸ್ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಬದಲಾಗ್ತಾ ಇಲ್ಲ. ಆ ರೀತಿ ನಾವು ಅದನ್ನು ಒಂದು ಮಿಸ್ಯೂಸ್ ಆಗಿ ತೆಗೆದುಕೊಳ್ಳೋದು ಬೇಡ, ಒಂದು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳೋದು ಬೇಡ. ಅಪ್ಪ ಸಹಾಯ ಮಾಡಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ 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 ಮಹಿಮೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ. ಪವಿತ್ರಾತ್ಮರೇ, ನಮ್ಮಲ್ಲಿ ಕಾರ್ಯ ಮಾಡಿ ನಿಮ್ಮ ಚಲನೆ ಉಂಟಾಗಲಿ ಪವಿತ್ರಾತ್ಮರೇ. ಎಲ್ಲರ ಹೃದಯಗಳಲ್ಲಿ ನಿಮ್ಮ ಚಲನೆ ಉಂಟಾಗಲಿ ಪವಿತ್ರಾತ್ಮರೇ. ಕಲ್ಲಾಗಿರುವ ಮನಸ್ಸಪ್ಪ ಹೊಡೆಯಲಿ ಅಪ್ಪ, ಹೊಡೆದು ಹೋಗಲಿ ಅಪ್ಪ. ಮೃದುವಾದ ಮನಸ್ಸನ್ನು ನಮಗೆ ಕೊಡಿಯಪ್ಪ. ದೇವರನ್ನು ಪ್ರೀತಿಸುವಂಥ ಹೃದಯ ನಮಗೆ ಕೊಡಿಯಪ್ಪ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಯೇಸುವೇ ವಂದನೆ. ಈ ಕಠಿಣತೆಯನ್ನು ತೆಗೆದುಹಾಕಿಯಪ್ಪ, ಕಠಿಣತೆಯನ್ನು ತೆಗೆದುಹಾಕಿಯಪ್ಪ. ಅಹಂಕಾರವನ್ನು ತೆಗೆದುಹಾಕಿಯಪ್ಪ. ಎಸ್ ಲಾರ್ಡ್, ಲೋಕದ ಮೇಲೆ ನಮಗಿರುವ ವ್ಯಾಮೋಹ ತೆಗೆದುಹಾಕಿಯಪ್ಪ. ದೇಹದ ದುರಿಚ್ಛೆಗಳನ್ನು ತೆಗೆದುಹಾಕಿಯಪ್ಪ. ಬಲ ಕೊಡಿಯಪ್ಪ, ಅದನ್ನು ತೆಗೆದುಹಾಕಲಪ್ಪ. ಎಸ್ ಲಾರ್ಡ್, ಈ ಲೋಕವನ್ನು ಕಸವೆಂದು ಪರಿಗಣಿಸುವಂಥ ಮನೋಭಾವ ಕೊಡಿಯಪ್ಪ. ಎಸ್ ಲಾರ್ಡ್, ನನ್ನನ್ನೇ ನಾನು ಪರಿತ್ಯಜಿಸುವಂಥ ಮನೋಭಾವ ನನಗೆ ಕೊಡಿಯಪ್ಪ. ಎಸ್ ಲಾರ್ಡ್, ನೀವು ಮಾತ್ರ ಬೇಕಪ್ಪ, ನೀವು ಮಾತ್ರ ಬೇಕಪ್ಪ. ನೀವು ನನ್ನ ರಕ್ಷಕರಾಗಿದ್ದೀರಪ್ಪ, ನನ್ನ ರಕ್ಷಕ ನೀವಾಗಿದ್ದೀರಿಯಪ್ಪ. ನನ್ನನ್ನು ಅಪ್ಪ ಆ ಒಂದು ನಿತ್ಯ ನರಕದಿಂದ ಬಿಡಿಸಿದವರು ನೀವಾಗಿದ್ದೀರಿಯಪ್ಪ. ಹೇಗೆ ತಾನೇ ಮರೆಯಲಿ ಯೇಸು ನಿನ್ನ ಪ್ರೀತಿಯನ್ನು. ಹಾಲೆಲೂಯಾ, ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್.
ಹಾಲೆಲೂಯ. ನಾವು ಸ್ತುತಿ ಮಾಡೋಣ, ನಾವು ದೇವ್ರ ಹತ್ರ ಕೇಳೋಣ, ಸಹಾಯ ಮಾಡೋಣ. ಥ್ಯಾಂಕ್ ಯು ಜೀಸಸ್. ದೇವರು ಸಹಾಯ ಮಾಡ್ತಾ ಇದ್ದಾರೆ, ದೇವರು ಸಹಾಯ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಪಶ್ಚಾತ್ತಾಪ ಉಂಟು ಮಾಡ್ತಾ ಇದ್ದಾರೆ ದೇವರು. ನಾವು ದೇವರಿಗೆ ಬಿಟ್ಟುಕೊಡೋಣ, ದೇವರು ಸಹಾಯ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಅಹಂಕಾರಿಗಳಾಗಿ ನಮ್ಮ ಶರೀರ ಸ್ವಭಾವಕ್ಕೆ ಬಿಟ್ಟುಕೊಡದೆ ಬಿಟ್ಟುಕೊಟ್ಟು ನಾವು ಹಾಗೇ ಇದ್ದು ನಾನು ಏನು ಮಾಡೋದಿಲ್ಲ, ನಾನು ಹೀಗೆ ಕೂರ್ತೀನಿ, ನಾನು ಸರಿಯಾಗಿದ್ದೀನಿ, ದೇವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದೇವ್ರು ಏನೂ ಮಾಡೋದಿಲ್ಲ. ನಾನು ಬಗ್ಬೇಕು, ದೇವ್ರ ಮುಂದೆ ನಾನು ಬೀಳಬೇಕು, ಅವರ ಕಾಲಿಗೆ ನಾನು ಬೀಳಬೇಕು, ಸತ್ತವನಂತೆ ನಾನು ಆಗಬೇಕು. ಹೇಗೆ ಯೌವನರು ಆ ಯೇಸುವಿನ ಆ ಒಂದು ಪ್ರಕಟಣೆ ಸಿಕ್ಕಿದಾಗ ಆತ ಹೇಳ್ತಾನೆ, ನಾನು ಅವರ ಮುಂದೆ ಸತ್ತವನಂತೆ ಆದೆ. ಯೆಶಾಯ ಕೂಡ ಹೇಳ್ತಾನೆ, ನಾನು ಅವರ ಮುಂದೆ ಸತ್ತವನಂತೆ ಆದೆ, ಅವರ ಒಂದು ಮುಖವನ್ನು ಕೂಡ ನೋಡೋಕ್ಕಾಗಿಲ್ಲ, ಯಾಕಂದರೆ ನಾನು ಅಷ್ಟು ದೊಡ್ಡ ಪಾಪಿ. ಆ ಒಂದು ಪರಿವರ್ತನೆ, ಆ ಒಂದು ಅನುಭವ ನಮಗೆ ಬೇಕು. ನಾನು ಪಾಪಿ, ಹೇಗೆ ತಾನೇ ನಿಮ್ಮ ವಿರುದ್ಧ ನಾನು ಪಾಪ ಮಾಡಲಿ ಅಪ್ಪ. ನಮಗೆ ಇವತ್ತು ದೇವ್ರು ಯಾರಂತಾನೆ ಗೊತ್ತಿಲ್ಲ, ನಾವು ಮದುವೆ ಯಾರ ಜೊತೆ ಮಾಡ್ಕೊಂಡಿದ್ದೀವಂತನೇ ಗೊತ್ತಿಲ್ಲ, ಅಷ್ಟೊಂದು ಅವಿಶ್ವಾಸ. ಯಾಕಂದರೆ ನಾವು ಬೇರೆ ಇದರಲ್ಲೇ ಇದ್ದೀವಿ, ಬೇರೆ ಯಾವುದ್ಯಾವುದೋ ಒಂದು ಚಿಂತನೆಗಳಲ್ಲಿ ನಾವಿದ್ದೀವಿ. ಮಾರ್ತಾಳಿಗೆ ಹೇಗೆ ಹೇಳಿದಾಗೆ, ನೀನು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ, ಅಗತ್ಯವಾಗಿರೋದು ಒಂದೇ, ಅದು ಕ್ರಿಸ್ತ ಯೇಸು ಮಾತ್ರ ಅಂತದ್ದು. ಯೇಸು ಅವತ್ತು ಹೇಳಿದ್ರು, ಅದು ನಾವು ವಾಕ್ಯ ಕೇಳ್ತೀವಿ, ಆದರೆ ಆ ಅನುಭವ ನಮಗೆ ಆಗ್ತಾ ಇಲ್ಲ, ಆ ಪ್ರಕಟಣೆ ನಮಗೆ ಆಗ್ತಾ ಇಲ್ಲ. ಥ್ಯಾಂಕ್ ಯು, ನಮಗೆ ಕೊಡ್ತಾ ಇದ್ದಾರೆ ಪವಿತ್ರಾತ್ಮರೀಗ, ನಮ್ಮ ಅಂತರಂಗ ಶುದ್ಧಿ ಮಾಡ್ತಾ ಇದ್ದಾರೆ. ಡೆಲಿವರೆನ್ಸ್ ಅಂದರೆ ಏನೋ ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಇಲ್ಲ, ಇದೇ ಒಂದು ಡೆಲಿವರೆನ್ಸ್. ನಮ್ಮ ಅಂತರಂಗದಲ್ಲಿ ನಮ್ಮ ಬದಲಾವಣೆ ಒಂದು ಡೆಲಿವರೆನ್ಸ್ ದೇವರು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ನಿಮ್ಮ ಪ್ರೀತಿಯನ್ನು ತೋರಿಸ್ಕೊಡಿ ಅಪ್ಪ, ನಿಮ್ಮ ಶಿಲುಬೆಯ ಪ್ರಕಟಣೆ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮರೇ ಸಹಾಯ ಮಾಡಿ ಪವಿತ್ರಾತ್ಮರೇ, ಸಹಾಯ ಮಾಡಿ ಪವಿತ್ರಾತ್ಮರೇ, ಸಹಾಯ ಮಾಡಿ ಪವಿತ್ರಾತ್ಮರೇ, ಸಹಾಯ ಮಾಡಿ. ನಿಮ್ಮ ಕೃಪೆ ಇಲ್ಲದೆ ಏನೂ ಸಾಧ್ಯವಿಲ್ಲಪ್ಪ, ನಿಮ್ಮ ಕೃಪೆ ಇಲ್ಲದೆ ಏನೂ ಸಾಧ್ಯವಿಲ್ಲಪ್ಪ, ನಿಮ್ಮ ಕೃಪೆ ಅಗತ್ಯವಿದೆಪ್ಪ. ನಮಗೆ ಸಹಾಯ ಮಾಡಿ ಪವಿತ್ರಾತ್ಮರೇ. ಯೇಸುವೇ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅಂದು ಆ ಒಂದು ಫಲ ಕೊಡದ ಮರಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದಿರಿ, ಅದೇ ರೀತಿ ಇವತ್ತು ಅಪ್ಪ ನಮಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಮಗಾಗಿ ನೀವು ಭಿನ್ನಯಿಸ್ತಾ ಇದ್ದೀರಾ. ಯೇಸುವೇ ಪವಿತ್ರಾತ್ಮರೇ, ನೀವು ಕೂಡ ನನ್ನ ಅಂತರಂಗದಿಂದ ನನಗಾಗಿ ಭಿನ್ನಯಿಸ್ತಾ ಇದ್ದೀರಾ ದೇವರ ಬಳಿ. ಅದಕ್ಕಾಗಿ ನಾನು ಉಳಿದಿರುವುದಪ್ಪ, ಅದಕ್ಕಾಗಿ ಈ ಒಂದು ಅವಕಾಶ ಸಿಕ್ಕಿರೋದಪ್ಪ. ಅಪ್ಪ ಸಹಾಯ ಮಾಡಿ ಅಪ್ಪ, ಈ ಹೃದಯ ಒಡೆದು ಹೋಗಲಿ ಅಪ್ಪ, ಒಂದು ಹೊಸ ಹೃದಯದ ಅನುಭವ ನಮಗೆ ಸಿಗಲಿ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಸ್ತುತಿ ಮಾಡೋಣ, ನಾವು ಸ್ತುತಿ ಮಾಡ್ತಾ ಇರೋಣ. ನಮ್ಮ ಕೈಯಲ್ಲಿ ಬೇರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸ್ತುತಿ ಮಾಡ್ತಾ ಇರೋಣ, ಅಂತರಂಗದಲ್ಲಿ ನಮಗೆ ಪ್ರಾರ್ಥನೆ ಆಗ್ತಾನೆ ಇರಲಿ. ನಾವು ಬಯಸ್ತಾ ಇರೋಣ, ಅವರ ಒಂದು ಪ್ರಸನ್ನತೆಗಾಗಿ ಬಯಸ್ತಾ ಇರೋಣ. ನಿಜವಾದ ಪ್ರಸನ್ನತೆ ನಮಗೆ ಬೇಕು, ಒಂದು ಪಶ್ಚಾತ್ತಾಪ ಉಂಟಾಗಬೇಕು ಅಪ್ಪ. ಇವತ್ತೇ ಲಾಸ್ಟ್, ಇದೇ ಲಾಸ್ಟ್ ಅಪ್ಪ. ನಾನು ಇಲ್ಲಿಂದ ಹೋಗುವಾಗ ಬದಲಾಗಿ ಹೋಗ್ಬೇಕಪ್ಪ, ಒಂದು ಡಿಸಿಷನ್ ತೆಗೆದುಕೊಂಡು ಹೋಗ್ಬೇಕಪ್ಪ. ಯೇಸುವಿಗಾಗಿ ನಾನು ಬದುಕಬೇಕಪ್ಪ, ಯೇಸುವಿಗಾಗಿ ಮಾತ್ರ ಬದುಕಬೇಕಪ್ಪ, ದೇವರಿಗಾಗಿ ಮಾತ್ರ ನಾನು ಬದುಕಬೇಕಪ್ಪ, ಶುಭ ಸಂದೇಶಕ್ಕಾಗಿ ಮಾತ್ರ ನಾನು ಬದುಕಬೇಕಪ್ಪ, ಒಂದು ಆತ್ಮ ಭಾರದಿಂದ ನಾನು ಜೀವಿಸಬೇಕಪ್ಪ. ಒಂದು ಯೋಗ್ಯನಾಗಿ ನಾನು ಬದುಕಬೇಕಪ್ಪ, ವಿಶ್ವಾಸಕ್ಕೆ ಯೋಗ್ಯನಾಗಿ ನಾನು ಬದುಕಬೇಕಪ್ಪ, ಒಂದು ಎಕ್ಸಾಂಪಲ್ ಆಗಿ ನಾನು ಬದುಕಬೇಕಪ್ಪ, ಒಂದು ಸಾಕ್ಷಿಯಾಗಿ ನಾನು ಬದುಕಬೇಕಪ್ಪ. ಎಸ್ ಲಾರ್ಡ್, ನಿಮಗೆ ಬಳಕೆ ಆಗಬೇಕಪ್ಪ. ನಾನು ನಿಮ್ಮ ಚಿತ್ತದಂತೆ ನಾನು ನಡೆಯಬೇಕು. ಇದನ್ನು ಆಸೆ ಪಡಿ, ಇದಕ್ಕಾಗಿ ನಾವು ಆಸೆ ಪಡಬೇಕು. ಇದಕ್ಕಾಗಿ ಆಸೆ ಪಟ್ಟಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಅಂದು ಶಿಷ್ಯರು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು, ದೇವರೇ ನಮಗೆ ಶುಭ ಸಂದೇಶ ಸಾರಲು ಧೈರ್ಯ ಕೊಡಿ, ಇವರು ನಮಗೆ ಬಿಡ್ತಾ ಇಲ್ಲ, ನಮಗೆ ಶಕ್ತಿ ಕೊಡಿ ಅಂದಾಗ ದೇವರು ಪವಿತ್ರಾತ್ಮರ ಶಕ್ತಿಯಿಂದ ಅವರನ್ನು ತುಂಬಿಸಿದ್ರು. ಯಾಕಂದರೆ ಅವರ ಉದ್ದೇಶ ಒಂದೇ ಆಗಿತ್ತು, ಶುಭ ಸಂದೇಶ ಸಾರಬೇಕು, ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರಬೇಕು ಅಂತ. ಇವತ್ತು ನಮಗೆ ಆ ಉದ್ದೇಶ ಇಲ್ಲ, ಆದರೂ ನಾವು ಪವಿತ್ರಾತ್ಮರ ಶಕ್ತಿಗಾಗಿ ಕೇಳ್ತೀವಿ. ದೇವರು ಹಾಗೆ ಕೊಡೋದಿಲ್ಲ, ದೇವರಾಗಿ ವ್ಯರ್ಥವಾಗಿ ಪವಿತ್ರಾತ್ಮರ ಶಕ್ತಿಯನ್ನು ಕೊಡೋದಿಲ್ಲ. ನಮ್ಮ ಉದ್ದೇಶ ಯೇಸು ಆಗಿರಬೇಕು, ಯೇಸುವನ್ನು ಇನ್ನೊಬ್ಬರಿಗೆ ಕೊಡಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿರೋದು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಒಂದು ಡಿಸಿಷನ್ ಮಾಡೋಣ. ಯೇಸುವೇ, ನಿನ್ನ ಶುಭ ಸಂದೇಶ ನಾನು ಸಾರಬೇಕಪ್ಪ, ಹೋಗ್ಬೇಕಪ್ಪ. ಅದಕ್ಕಾಗಿ ನನಗೆ ಶಕ್ತಿ ಕೊಡಿಯಪ್ಪ, ಬಲ ಕೊಡಿ, ಈ ಲೋಕವನ್ನು ಜಯಿಸಲು ನನಗೆ ಶಕ್ತಿ ಕೊಡಿ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮರ ಶಕ್ತಿಗಾಗಿ ಕೇಳೋಣ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ವಂದನೆ
ವಂದನೆ ವಂದನೆ ವಂದನೆ, ಆರಾಧನೆ, ಮಹಿಮೆ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ, ನೀವು ಒಳ್ಳೆಯವರು ಯೇಸುವೇ, ನೀವು ಒಳ್ಳೆಯ ದೇವರು ಯೇಸುವೇ, ನೀವು ಒಳ್ಳೆಯ ದೇವರು ಯೇಸುವೇ. ನನ್ನ ರಕ್ಷಕ ನೀವೇ ಯೇಸುವೇ, ನನಗಾಗಿ ಪ್ರಾಣತ್ಯಾಗ ಮಾಡಿದ ನನ್ನ ಸ್ನೇಹಿತ ನೀವೇ ಯೇಸುವೇ. ಯೇಸುವೇ, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪವಿತ್ರಾತ್ಮರೇ, ನೀವು ಒಳ್ಳೆಯ ದೇವರಾಗಿದ್ದೀರಿ ಪವಿತ್ರಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರು ಖಂಡಿತವಾಗಿ ನಮ್ಮ ಹೃದಯದಲ್ಲಿ ಕೆಲಸ ಮಾಡಿದ್ದಾರೆ, ನಮ್ಮ ಅಂತರಂಗದಲ್ಲಿ ದೇವರು ಕೆಲಸ ಮಾಡಿದ್ದಾರೆ. ಆ ದೇವರಿಗೆ ನಾವು ಸ್ತೋತ್ರ ಹೇಳಿ ಹಾಡೋಣ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವಾ. ಯೇಸುವೆ, ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ.